MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ಉಗ್ರರಿಗೆ ಎಚ್ಚರಿಕೆ ರವಾನಿಸಿದ್ದಾರೆ ಯೋಗಿ ಆದಿತ್ಯನಾಥ್. ಭಯೋತ್ಪಾದಕರಿಗೆ ಈ ಭೂಮಿ ಮೇಲೆ ಜಾಗ ಇಲ್ಲ. ಭಯೋತ್ಪಾದನೆ ಮತ್ತು ಉಗ್ರರಿಗೆ ನಾವು ಝೀರೋ ಟಾಲರೆನ್ಸ್ ಅನ್ನ ಕೊಡ್ತೀವಿ, ಆದರೆ ಇದನ್ನು ಸಹಿಸೋದಿಲ್ಲ ನಾವು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದವರನ್ನ ಸುಮ್ಮನೆ ಬಿಡೋದಿಲ್ಲ. ಇದು ನವಭಾರತ, ನಾವು ಭಯೋತ್ಪಾದಕರಿಗೆ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಎಚ್ಚರಿಕೆ ಕೊಡ್ತಾರೆ. आतंकवाद के लिए कोई जगह नहीं हो सकती, अराजकता के लिए कोई जगह नहीं हो सकती. भारत सरकार की सुरक्षा, सेवा और सुशासन का जो मॉडल है वह विकास पर आधारित है, गरीब कल्याण पर आधारित है और सबकी सुरक्षा पर आधारित है. लेकिन अगर कोई सुरक्षा में सेंध लगाने का दुस्साहस करेगा तो उसके लिए जीरो टॉलरेंस की नीति के तहत उसको जिस भाषा में समझेगा उस भाषा में उसका जवाब देने के लिए आज ये नया भारत तैयार है. प्रधानमंत्री मोदी जी के नेतृत्व में ये नया भारत किसी को छेड़ता नहीं, लेकिन अगर किसी ने छेड़ा है तब उसको छोड़ेगा भी नहीं. बहनों और भाइयों, आज इसी जीरो टॉलरेंस की नीति के तहत उत्तर प्रदेश के अंदर प्रधानमंत्री मोदी जी के मार्गदर्शन में हम लोगों ने उत्तर प्रदेश. ಇನ್ನು ಇದರ ಜೊತೆಗೆ LOC ಬಳಿ ಈಗ ಪಾಕಿಸ್ತಾನ ಯೋಧರು ಕೂಡ ಸುತ್ತಾಡ್ತಾ ಇದ್ದಾರೆ. ಅದು ಯೋಧರ ಯೂನಿಫಾರ್ಮ್ನಲ್ಲಿ ಅಲ್ಲ, ನಾಗರಿಕರ ವೇಷ ತೊಟ್ಟು, ಅಂದ್ರೆ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಏನು ನಡೀತಾ ಇದೆ ಭಾರತದಲ್ಲಿ, ಬಾರ್ಡರ್ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೇಕು. ಈಗ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಸಾಮಾನ್ಯ ನಾಗರಿಕರ ಥರ ಬಂದು ಅಲ್ಲಿ ಬೇಹುಗಾರಿಕೆಯನ್ನು ಮಾಡ್ತಾ ಇರುವಂಥ ಒಂದಷ್ಟು ಜನ ಅಲ್ಲಿ ನೋಡಿ ದೃಶ್ಯಗಳಲ್ಲಿ ಈಗ ನೋಡ್ತಾ ಇರೋ ಹಾಗೆ ಕೈಯಲ್ಲಿ ಗನ್ನಿದೆ. ಸೊ ಇವರೆಲ್ಲರೂ ಕೂಡ ಪಾಕಿಸ್ತಾನದ ಸೈನಿಕರು ಅನ್ನುವಂಥದ್ದನ್ನು ಗುರುತು ಹಿಡಿದಿದ್ದಾರೆ. ನಾಗರಿಕರ ವೇಷದಲ್ಲಿ ಬಂದಿದ್ದಾರೆ, ಬಟ್ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡೇ ಬಂದಿದ್ದಾರೆ. ಸೊ ಹಾಗಾಗಿ ಈತ ಸೈನಿಕನ ಅಥವಾ ಈತ ಉಗ್ರನ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಮೂಡುತ್ತೆ. ನೋಡಿ, ಇಲ್ಲಿ ಶಸ್ತ್ರಾಸ್ತ್ರಗಳನ್ನು ಶಾಲ್ನಿಂದ ಮುಚ್ಕೊಂಡಿರುವಂಥವರು ಇವರು ಸೈನಿಕರು ಅಂತಲೇ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ಖಚಿತ ಮಾಹಿತಿ, ಅಂದರೆ ಪಾಕಿಸ್ತಾನದ ಯೋಧರು ಅಂಥೇಳಿ. ಬಟ್ ಅಲ್ಲಿ ನಾಗರಿಕರ ವೇಷದಲ್ಲೇ ಅವರು ಅಲ್ಲಿ ಬಂದು ಪೆಟ್ರೋಲಿಂಗ್ ಮಾಡ್ತಾಯಿದ್ರೆ, ಅಂದರೆ ಬೇಹುಗಾರಿಕೆಯನ್ನು ಮಾಡ್ತಾಯಿದ್ರೆ, ಆ ಕಡೆ ಭಾಗದಲ್ಲಿ ಏನೇನು ನಡೀತಾ ಇದೆ ಅದನ್ನು ತಿಳ್ಕೊಳ್ಳುವಂಥ ಒಂದು ವಿಚಾರವಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.